ಬಣ್ಣದ್ ಮಾತಾಡಲ್ಲ, ಸತ್ಯ ಹೇಳ್ತೀನಿ. ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತಿನ ದಿನ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಕುಂದಾಪುರಕ್ಕೆ ಹೋಗ್ತಾ ಇದ್ದೀವಿ. ಕುಂದಾಪುರದಲ್ಲಿರ್ತಕ್ಕಂಥ ಶ್ರೀ ವೀರ ಕಲ್ಲುಕುಟಿಕ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಏನಪ್ಪ ಅಲ್ಲಿ ಸ್ಪೆಷಲ್ ಅಂತಂದರೆ ಇವತ್ತು ಕೋಲ ನಡೀತಾ ಇದೆ, ಅಂದರೆ ದೈವ ಪೂಜೆ ನೋಡೋಕೆ ಹೋಗ್ತಾ ಇದ್ದೀವಿ. ನೋಡ್ಬೋದು ನಮ್ಮ ಹೆವಿ ಡ್ರೈವರ್ ಗುರುದರ್ಶನ್ ಅವರು ಇದ್ದಾರೆ. ಇವತ್ತು ಹೋಗ್ತಾ ಇರೋದು ಎಕ್ಸಿಬಿಯಲ್ಲಿ ನೂತನ್, ಭರತ್ ಮತ್ತು ಗೌತಮ್ ಜೊತೆಗಿದ್ದಾರೆ. ಸೊ ನಿಮ್ಗೆ ಆಮೇಲೆ ತೋರಿಸ್ತೀನಿ ಅವ್ರನ್ನ. ಹೋಗೋ ದಾರಿಯಲ್ಲಿ ಎಲ್ಲಿಗೆ ಹೋಗ್ತೀವಿ ಅಂತಂದರೆ, ಹೋಗೋ ದಾರಿಯಲ್ಲಿ ನಮಗೆ ಸಿರಿಮನೆ ಫಾಲ್ಸ್ ಸಿಗುತ್ತೆ. ಸಿರಿಮನೆ ಫಾಲ್ಸ್ಗೆ ಹೋಗ್ತೀವಿ. ಅದಾದಮೇಲೆ ಆಗೊಮ್ಮೆ ಸನ್ಸೆಟ್ ನೋಡಿಕೊಂಡು ಡೈರೆಕ್ಟು ಕಲ್ಲುಕುಟಿಕ ದೇವಸ್ಥಾನಕ್ಕೆ ಹೋಗೋದೆ. ತೋರಿಸ್ತೀನಿ. ನಮ್ಮ ನೂತನ್ ಅವರು ಬಂದಿದ್ದಾರೆ ನೋಡಿ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ನಮ್ಮ ಗೌತಮ್, ಭರತ್, ಹಿರಿಂಬಟ್ಲಿ ಎಲ್ಲ ಐತೆ. ಎಲ್ಲ ಬರಲ್ಲ ಟೈಮ್ ಆಯ್ತು. ಸ್ನೇಹಿತರೆ, ಅಂತೂ ಇಂತೂ ಶಿವಮೊಗ್ಗದಿಂದ ಈಗ ಹೊರಟಿದ್ದೀವಿ. ಎಲಿಫೆಂಟ್ ಕ್ಯಾಂಪ್ ಬಂದೆ, ಸಕ್ಕರೆ ಬೈಲು ನೋಡ್ಬೋದು. ಇಲ್ಲಿದೆ ಎಲಿಫೆಂಟ್ ಕ್ಯಾಂಪ್. ಇಲ್ಲಿಂದ ಡೈರೆಕ್ಟ್ ಈಗ ಸಿರಿಮನೆ ಫಾಲ್ಸ್ ಹೋಗ್ತಾ ಇದ್ದೀವಿ. ಸಿರಿಮನೆ ಫಾಲ್ಸ್ ಸಿಗೋಣ, ಬಾಯ್. ಸ್ನೇಹಿತರೆ, ಇವಾಗ ನಾವು ತೀರ್ಥಹಳ್ಳಿಗೆ ಬಂದಿದ್ದೀವಿ. ಹೌದು, ತೀರ್ಥಹಳ್ಳಿ ಮೇನ್ ಸರ್ಕಲ್ ಇದು. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡ್ತಾರಯ್ಯ. ನಾಗರಾವ್, ಗೌತಮ್. ಸುಂದರ ಸುಂದರ ಮರೆವಾ ಹೀರೋನ ಚೋರನ ಹೊಸ ಜಮಾನ ಹೊಸ ಥರಾನ ಸುಂದರ ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ಗಾಯ್ಸ್, ಆಫ್ ರೋಡ್ ಆಗ್ತಾ ಇದೆ, ನೋಡ್ಬೋದು. ಜಿಯೋ ಮಿಷನ್ ಸಿರಿಮನೆ ಫಾಲ್ಸ್. ಇವನಿದಾನಲ್ಲ ಗಾಯ್ಸ್, ಇವನು ಟೆನ್ಷನ್ ಕೊಡ್ತಾನೆ ಮಧ್ಯಾಹ್ನ. ಯಾರಿಗೆ? ಇವನು ನೂತನ್ ಇದಾನಲ್ಲ ಗಾಯ್ಸ್, ಇವನು ವಿಕ್ಸ್, ಬರೀ ವಿಕ್ಸ್ ವಾಮಿಟ್ ಬಾಯ್. ಇಲ್ಲಿ ಗಾಯ್ಸ್, ಆಫ್ ರೋಡಿಂಗ್ ಮಾಡ್ತಿದ್ದಾನೆ, ಮಾಡಲಿ. ಸ್ನೇಹಿತರೆ, ಅಂತೂ ಇಂತೂ ಸಿರಿಮನೆ ಫಾಲ್ಸಿಗೆ ರೀಚ್ ಆದ್ವಿ. ಎಲ್ಲರೂ ಚಡ್ಡಿ ಹಾಕ್ಕೊಂಡು ರೆಡಿಯಾಗಿದ್ದೀವಿ. ನಮ್ಮ ಗುರುದರ್ಶನ ರೆಡಿಯಾಗಿದ್ದಾರೆ. ಈಗ ಫಾಲ್ಸಿಗೆ ಹೋಗೋದೆ. ಇವತ್ತು ಗುಡ್ ಫ್ರೈಡೇ ಆಗಿರೋದ್ರಿಂದ ಗೌರ್ಮೆಂಟ್ ಹಾಲಿಡೇ. ತುಂಬ ಜನ ಬಂದಂಗಿದ್ದಾರೆ ಮೋಸ್ಟ್ಲಿ, ಯಾಕಂದರೆ ಪಾರ್ಕಿಂಗಲ್ಲಿ ವೆಹಿಕಲ್ಗಳು ಜಾಸ್ತಿ ಇದ್ದಾವೆ. ನೋಡ್ಬೇಕು, ಅದ್ರೊಳಗೆ ನೋಡೋಣ. ಅಲ್ಲೋದ್ಮೇಲೆ ಸಿಗ್ತೀನಿ. ಇಂಥ 1000 ಜನ 100 ಜನ್ಮ ಎತ್ ಬಂದ್ರು ನಾನೇನು ಮಾಡೋಕ್ಕಾಗಲ್ಲ. ಸ್ನೇಹಿತರೆ, ಸಿರಿಮನೆಗೆ ಒಬ್ಬರೊಬ್ಬರಿಗೆ 50 ರೂಪಾಯಿ ಆಗುತ್ತೆ ಎಂಟ್ರಿ ಫೀಸು. ಸೊ
ಎಲ್ಲರೂ ಇವಾಗ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಹುಡುಗರೆಲ್ಲ ಬರ್ತಾ ಇದ್ದಾರೆ. ಸೊ ಹೋಗುವ ದಾರಿ ಹೀಗಿದೆ, ಜಾಸ್ತಿ ಏನಿಲ್ಲ, ಒಂದು 50-60 ಮೆಟ್ಲು ಇಳಿದ್ರೆ ಸಿಕ್ಬಿಡುತ್ತೆ. ಸೊ ಸಿರಿಮನೆ ಫಾಲ್ಸಿನ ವಿಶೇಷತೆ ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಆಲ್ ಇಲ್ಲಿರೋರು ಲೋಕಲ್ ಹೇಳಿದ್ರ ಪ್ರಕಾರ ವರ್ಷದ ಎಲ್ಲ ದಿನವೂ ನೀರು ಹರಿತಾ ಇರುತ್ತೆ. ಚಿಕ್ಕದಾಗಲಿ ದೊಡ್ಡದಾಗಾರ ಆಗಲಿ ನೀರು ಹರಿತಾ ಇರುತ್ತೆ. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ 40 ಅಡಿಯಿಂದ ಮೇಲಿಂದ ನೀರು ಬೀಳುತ್ತೆ. ಇವತ್ತು ತುಂಬ ಜನ ಇದ್ದಾರೆ, ತೋರಿಸ್ತೀನಿ ಬನ್ನಿ. ಸ್ನೇಹಿತರೆ, ನೀರಲ್ಲಿ ಚೆನ್ನಾಗಿ ಆಟ ಆಡ್ತಿದ್ವಿ, ಆಟ ಆಡ್ತಾನೂ ಇದ್ದೀವಿ. ಈಗ ಜನ ಕಮ್ಮಿ ಆಗಿದ್ದಾರೆ ಆಲ್ಮೋಸ್ಟ್. ಓವರ್ಫ್ಲೋ ಅಂತ ಒಂದು ನೋಡಿ, ಸಿರಿಮನೆ ಫಾಲ್ಸ್. ಭರತ್ ಈ ಸ್ಟ್ರಗಲಿಂಗ್, ಗುರು ಆರಾಮಾಗಿ ಚಿಲ್ಡಾಗಿ ಕೂತಿದ್ದಾನೆ. ಸೊ ನಾವು ಆಟ ಆಡ್ಕೊಂಡ್ಬಿಟ್ಟು ದೊಡ್ಡ ಬಂಡೆ ಕಡಿಮೆ ಬಂದಿದ್ದೀವಿ. ಫಾಲ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಕಾಫಿ ಕೂಡಿ ಏನಾದ್ರೂ ಹಲ್ಲುಚ್ಬೇಡಿ, ಅನ್ಕೊಂಡೆ ಸ್ನಾನ ಮಾಡಿ, ನನ್ನ ಹೆಸರು ರೋಮಿಯೋ. ಸ್ನೇಹಿತರೆ, ಸಿರಿಮನೆ ಫಾಲ್ಸಲ್ಲಿ ಆಟ ಆಡಿದ್ದಾಯಿತು. ಈಗ ವಾಪಸ್ಸು ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲದಾಗ ಥಮ್ಸಪ್ ಕೊಡ್ತಾರೆ, ನೂತು ಥಮ್ಸಪ್ ನೂತು, ಹೊಸ ಹೆಸರು ಥಮ್ಸಪ್ ನೂತು. ಸ್ನೇಹಿತರೆ, ಸಿರಿಮನೆ ಫಾಲ್ಸಲ್ಲಿ ಆಟ ಆಡಿದ್ದಾಯಿತು. ಸೊ ಈಗ ಟೈಮ್ ಬಂದ್ಬಿಟ್ಟು 3:30 ಹತ್ರ ಆಗಿದೆ. ಎಲ್ಲರೂ ಊಟ ಮಾಡಿಬಿಟ್ಟು ಈಗ ನೆಕ್ಸ್ಟ್ ಸ್ಟಾಪ್ ನಮ್ದಿರೋದು ಆಗುಂಬೆ ಸನ್ಸೆಟ್ ಪಾಯಿಂಟಿಗೆ ಹೋಗ್ತೀವಿ. ಕರೆಕ್ಟಾಗಿ ಅಲ್ಲೊಂದು 6 ಗಂಟೆಗೆ ಇರಂಗೆ ಹೋಗ್ಬಿಟ್ರೆ ಒಂದು ಅರ್ಧ ಗಂಟೆಯಲ್ಲಿ ಸನ್ಸೆಟ್ ಆಗುತ್ತೆ. ಸಂಜೆ ನಾವು ದೈವದ ಪೂಜೆ ನೋಡೋದ್ರಿಂದ ಒಂದು ಸ್ವಲ್ಪ ಟ್ರೆಡಿಷ್ನಲ್ ಆಗಿರಲಿ ಅಂತ ಪಂಚೆ ತಂದಿದ್ದೆ. ಈಗಲೇ ಹಾಕ್ಕೊಂಬಿಟ್ಟಿದ್ದೀನಿ ಪಂಚೆ ಈಗಲೇ ಹಾಕ್ಕೊಂಡಿದ್ದೀನಿ. ವಾಯ್ಸ್ ಎಲ್ಲ ರೆಡಿ ಆಗ್ತಿದ್ದಾರೆ. ವಾಪಸ್ ಈಗ ಊಟಕ್ಕೆ ಹೋಗೋದೆ. ಊಟ ಮಾಡ್ತಾಯಿದ್ದೀವಿ ಕಾಮತ್ ಹೋಟ್ಲಲ್ಲಿ. ಹೋಟೆಲ್ ಕಾಮತ್ ಹತ್ರ ಊಟ ಮಾಡೋಕ್ಕೆ ತಿಳಿಸಿದ್ದೀವಿ. ಊಟ ಆಯಿತು, ಐಸ್ ಕ್ರೀಮ್ ತಿನ್ಕೊಂಡು ಈಗ ಆಗುಂಬೆ ಹೋಗೋದೆ. ಸೂರ್ಯ ಇನ್ನೂ ಮೇಲಿದ್ದಾನೆ, ಇನ್ನು ಕೆಳಗಿಳಿದಿಲ್ಲ. ಟೈಮ್ ಇನ್ನು 4 ಸನ್ಸೆಟ್ ನೋಡೋಕೆ ಹೋಗ್ತೀವಿ. ಊಟ ಎಲ್ಲ ಆಯಿತು. ಈಗ ಆಗುಂಬೆ ಸನ್ಸೆಟ್ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ನೋಡು, ಗುರುದರ್ಶನ್ ಅವರು ಕ್ಯಾಮ್ರಾ ಹಿಡಿದ ತಕ್ಷಣ ಕರ್ಕ ಹಾಕೊಂಡ್ರು. ಗೌತಮ್ ಅಂತೂ ಮುಂದ್ಗಡೆ ಸೀಟಿಗೆ ಹೊಡೆದಾಡ್ತಿದ್ದಾನೆ, ಆದರೆ ನಾನು ಕೊಡ್ತಾ ಇಲ್ಲ. ಆಗುಂಬೆಗೆ 3 ಕಿಲೋಮೀಟರ್ ಇದೆ. ಆಗುಂಬೆ 3 ಕಿಲೋಮೀಟರ್ ಇದೆ. ನೋಡಿ ನಮ್ಮ ಚೌಕಲಿ ಒಳ್ಳೆ ಫೀಲಿಂಗ್ ಮಾತ್ರ, ಒಳ್ಳೆ ರೋಡ್ ಮಾತ್ರ ತುಂಬ ಚೆನ್ನಾಗಿದೆ. ಕ್ಯಾಮ್ರಾ ಬಂದ ತಕ್ಷಣ ಕನ್ನಡಕ ರಾತ್ರಿ 8 ಗಂಟೆಗೆ ಅಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನನ್ನ ಶೇಡ್ಸ್ ಅಲ್ಲ ಅವರೇ ಎಲ್ಲ ನಮ್ಮಲ್ಲಿ ಹುಡುಗರೆಲ್ಲ ಚಾಲಾಕು. ಕ್ಯಾಮ್ರಾ ಬಂದ್ರೆ ಹಿಂಗಂತಾರೆ, ಇಲ್ಲ ಹಿಂಗಂತಾರೆ, ಇಲ್ಲ ಕನ್ನಡಕ ಹಾಕಂತಾರೆ ಅಷ್ಟೇ.
ಬಾಯ್ಸ್ ಎಲ್ಲ ಇಲ್ಲಿ ಕೂತಿದ್ದೀವಿ. ಏನಕ್ಕೆ ವೇಟಿಂಗ್ ಅಪ್ಪ ಅಂದರೆ ಸನ್ಸೆಟ್ಟಿಗೆ. ಅಂದರೆ ಇನ್ನೂ ಟೈಮ್ ಇದೆ, ತುಂಬ ಟೈಮ್ ಇದೆ ಸನ್ಸೆಟ್ಟಿಗೆ. ಏರ್ ಬಿ ಎನ್ ಇದೆ ಆಗುಂಬೆ ಘಾಟು. ಆಗುಂಬೆ ಸನ್ಸೆಟ್ ವ್ಯೂ ಪಾಯಿಂಟಿಗೆ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಗುಂಬೆ ಘಾಟ್ ಸೆಕ್ಷನಲ್ಲಿ ವಾಕಿಂಗ್ ಇನ್ ಆಗುಂಬೆ ಘಾಟ್ ಸೆಕ್ಷನ್. ನೋಡಿ ಇವನಿದೇನಲ್ಲ ಇವನು, ನೋಡಿಲ್ಲೇ ಇದು ಯಾರಿದು ಕನ್ನಡಕ ಹಾಕಂತಿರ್ತಾನೆ. ಹೇಳಲಿಲ್ಲ, ನಾನು ಅವಾಗಲೇ ಹೇಳಿದೆ ವಿಡಿಯೋ ಎತ್ತಿದ್ರೆ ಕನ್ನಡಕ ಹಾಕ್ತಾರೆ ನಮ್ಮ ಹುಡುಗರು ಅಂತ. ವಾಕಿಂಗ್ ಇನ್ ಆಗುಂಬೆ ಘಾಟ್. ಸನ್ಸೆಟ್ ವ್ಯೂ ಪಾಯಿಂಟ್ ಆಗುಂಬೆದು. ರಶ್ ಇದೆ. ಅಲ್ಲಿ ರಾಕೆಟ್ ಹೋಗ್ತೈತೆ ನೋಡಿ ಮೇಲೆ. ಆಗುಂಬೆ ಸನ್ಸೆಟ್ ವ್ಯೂ ಪಾಯಿಂಟ್. ನಿತ್ಯ ಕಲ್ಯಾಣಿ ಸ್ನೇಹಿತರೆ, ಈಗ ನಾವು ಆಗುಂಬೆ ಘಾಟ್ನ ಇಳಿಸ್ತಾ ಇದ್ದೀವಿ. ಆಗುಂಬೆ ಸನ್ಸೆಟ್ ಅಂತೂ ತೋರ್ಸಾಯ್ತು ನಿಮಗಾಗಲೇ. ಈಗ ಆಗುಂಬೆ ಘಾಟನ್ನ ಇಳಿಸ್ತಾ ಇದ್ದೀವಿ. ಸುಮಾರು 14 ಏರ್ ಪಿನ್ ಇರ್ತಕ್ಕಂಥ ನಮ್ಮ ಆಗುಂಬೆ ಘಾಟು. ನಾವು ಆಗುಂಬೆ ಘಾಟ್ ಇಳಿಸಾಯ್ತು. ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಶ್ರೀ ವೀರ ಕಲ್ಲುಕುಟಿಕ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಕುಂದಾಪುರಕ್ಕೆ ಇಲ್ಲಿಂದ 33 ಕಿಲೋಮೀಟರ್ ಇದೆ ಅಷ್ಟೇ. ಸ್ನೇಹಿತರೆ, ಅಂತೂ ಇಂತೂ ನಾವು ಶ್ರೀ ವೀರ ಕಲ್ಲುಕುಟಿಕ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೈವದ ಪೂಜೆ ನಡೀತಾ ಇದೆ, ಆಗಲೇ ಶುರುವಾಗಿದೆ. ಆದರೆ ತುಂಬ ಜನ ಇದ್ದಾರೆ. ನೋಡೋಣ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಹೋಗಿ ಕೂರ್ತೀವಿ, ನಿಮಗೂ ತೋರಿಸ್ತೀವಿ. ಸ್ನೇಹಿತರೆ, ಇದು ದೇವಸ್ಥಾನದ ಎಂಟ್ರೆನ್ಸು. ಪಾರ್ಕಿಂಗು ಈ ಕಡೆ ರೈಟ್ ಸೈಡ್ ಅಲ್ಲಿ ಹಾಕ್ಯಾರ ನೋಡಿ ಪಾರ್ಕಿಂಗ್ ಅಂತ.